ದೇವರ ಅಸ್ತಿತ್ವವನ್ನು ನಂಬುವ ಅಥವಾ ನಂಬದಿರುವ ಮೂರು ರೀತಿಯ ಜನರಿದ್ದಾರೆ. ಅವರೆಂದರೆ ಆಸ್ತಿಕರು, ನಾಸ್ತಿಕರು ಮತ್ತು ಆಜ್ಞೇಯತಾವಾದಿಗಳು. ಆಸ್ತಿಕರು ದೇವರನ್ನು ನಂಬಿದರೆ ನಾಸ್ತಿಕರು ದೇವರನ್ನು ನಂಬುವುದಿಲ್ಲ. ಆಜ್ಞೇಯತಾವಾದಿಗಳು ದೇವರ ಅಸ್ತಿತ್ವದ ಬಗ್ಗೆ ಮಾತನಾಡಲು ಇಷ್ಟಪಡುವುದಿಲ್ಲ. ಗೌತಮ ಬುದ್ಧ ಒಬ್ಬ ಆಜ್ಞೇಯತಾವಾದಿ ಎಂದು ಹೇಳಬಹುದು. ಈ ಪ್ರಪಂಚದಲ್ಲಿ ಒಂದು ಗುಂಪಿದೆ. ಸಾಮಾನ್ಯವಾಗಿ ಭಾರತದಲ್ಲಿ ಅವರು ತಮ್ಮನ್ನು ತಾವು ವಿಚಾರವಾದಿಗಳು, ಬುದ್ಧಿಜೀವಿಗಳು ಎಂದು ಹೇಳಿಕೊಳ್ಳುತ್ತಾರೆ. ದೇವರ ಅಸ್ತಿತ್ವದ ವಿಚಾರ ಬಂದಾಗ ಏಕದೇವತಾವಾದವನ್ನಾಗಲಿ ಬಹುದೇವತಾರಾಧನೆಯನ್ನಾಗಲಿ ನಂಬುವುದಿಲ್ಲ. ಅಷ್ಟೇ ಅಲ್ಲದೆ ದೇವರ ಅಸ್ತಿತ್ವದ ಕುರಿತು ವೈಜ್ಞಾನಿಕ ಸಾಕ್ಷಿಯನ್ನು ಕೇಳುವ ಜನರಿವರು. ವಿಜ್ಞಾನ ದೇವರನ್ನು ನಂಬುವುದಿಲ್ಲ. ವಿಜ್ಞಾನ ದೇವರ ಬಗ್ಗೆ ಏನು ಹೇಳದೇ ಇರುವುದರಿಂದ ದೇವರನ್ನು ನಂಬುವುದು ಮೂರ್ಖತನ ಎಂಬುದು ಇವರ ವಾದ. ಅಷ್ಟಕ್ಕೂ ದೇವರ ಅಸ್ತಿತ್ವದ ಬಗ್ಗೆ ವಿಜ್ಞಾನದಲ್ಲಿ ವೈಜ್ಞಾನಿಕ ಪ್ರಯೋಗಗಳು ನಡೆದಿದೆಯೇ? ದೇವರ ಅಸ್ತಿತ್ವ ಸುಳ್ಳು ಎಂಬುದನ್ನು ವಿಜ್ಞಾನಿಗಳು ಸಾಕ್ಷ್ಯ ಸಮೇತ ಸಾಬೀತುಪಡಿಸಿದ್ದಾರೆಯೇ? ದೇವರ ಬಗ್ಗೆ ವಿಜ್ಞಾನಿಗಳು ಹೇಳುವುದೇನು? ವಿಜ್ಞಾನ ದೇವರ ವಿಷಯದಲ್ಲಿ ಯಾವ ನಿಲುವನ್ನು ಹೊಂದಿದೆ ತಿಳಿಯೋಣ ಈ ಒಂದು ವಿಡಿಯೋದಲ್ಲಿ. 23 ಆಗಸ್ಟ್ 2023ರಂದು ಭಾರತದ ಶ್ರೀಹರಿಕೋಟಾದಲ್ಲಿ ಚಂದ್ರಯಾನ 3 ಲಾಂಚ್ ಮಾಡಲಾಯಿತು. ಅದಕ್ಕಿಂತ ಮೊದಲು ವಿಜ್ಞಾನಿಗಳು ತಿರುಪತಿ ದೇವಸ್ಥಾನಕ್ಕೆ ಹೋಗಿ ಚಂದ್ರಯಾನ 3ರ ಮಾದರಿಗೆ ಪೂಜೆ ಮಾಡಿಸಿದರು. ಈ ವಿಷಯವನ್ನು ದೊಡ್ಡ ವಿವಾದವನ್ನಾಗಿ ಮಾಡುವ ಒಂದು ಚಿಕ್ಕ ಪ್ರಯತ್ನವಂತೂ ನಡೆಯಿತು. ವಿಜ್ಞಾನಿಗಳು ಮಂಗಳಯಾನ ಮಾದರಿಯನ್ನು ತಿರುಪತಿಗೆ ತೆಗೆದುಕೊಂಡು ಹೋಗಿ ಪೂಜೆ ಮಾಡಿಸಿದ್ದಾರೆ. ಈ ಮೂಲಕ ವಿಜ್ಞಾನಿಗಳು ತಮ್ಮ ಸಂಶೋಧನೆ ಸಫಲವಾಗುತ್ತದೆ ಎಂಬ ನಂಬಿಕೆಯನ್ನು ಹೊಂದಿಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಎಂಬರ್ಥದಲ್ಲಿ ಪತ್ರ ಬರೆದಿದ್ದರು. ಮಂಗಳಯಾನ ಮತ್ತು ಚಂದ್ರಯಾನ ಇವೆರಡರ ವ್ಯತ್ಯಾಸ ಈ ಬುದ್ಧಿಜೀವಿಗಳಿಗೆ ಗೊತ್ತಿಲ್ಲ. ಅಂಥದ್ದರಲ್ಲಿ ಇವರು ಪೂಜೆಯನ್ನು ವಿರೋಧ ಮಾಡಿದ್ದಾರೆ. ಇಷ್ಟು ವರ್ಷ ಇರದ ವಿರೋಧ ಈಗ್ಯಾಕೆ ಎಂದು ಮಾಧ್ಯಮಗಳು ಮತ್ತು ಜನರು ಪತ್ರ ಬರೆದವರನ್ನು ಟೀಕಿಸಿದ್ದರು. ಇಸ್ರೋ ಮುಖ್ಯಸ್ಥರು ಸಹ ಬುದ್ಧಿಜೀವಿಗಳ ಮಾತಿಗೆ ಕಿವಿಗೊಡಲಿಲ್ಲ. ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ, ಇಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬುದ್ಧಿಜೀವಿಗಳು ವಿಜ್ಞಾನವನ್ನು ಎಳೆದುಕೊಂಡು ತಂದಿದ್ದರು. ಆದರೆ ಮಾಧ್ಯಮವಾಗಲಿ ಜನಸಾಮಾನ್ಯರಾಗಲಿ ದೇವರ ಅಸ್ತಿತ್ವದ ಬಗ್ಗೆ ವಿಜ್ಞಾನ ಲೋಕದಲ್ಲಿ ಪ್ರಯೋಗಗಳು ನಡೆದಿದೆಯೇ? ವಿಜ್ಞಾನಿಗಳು ದೇವರಿಲ್ಲ ಎಂಬುದನ್ನು ಸಾಕ್ಷಿ ಸಮೇತ ಸಾಬೀತುಪಡಿಸಿದ್ದಾರೆಯೇ? ದೇವರ ಬಗ್ಗೆ ವಿಜ್ಞಾನ ಏನು ಹೇಳುತ್ತದೆ ಎಂದು ತಿಳಿಸಿ ಎಂದು ಬುದ್ಧಿಜೀವಿಗಳಿಗೆ ಪ್ರಶ್ನೆ ಹಾಕಲು ಮರೆತರು. ಪ್ಯೂ ರಿಸರ್ಚ್ ಸೆಂಟರ್ನ 2009ರ ಒಂದು ಸಮೀಕ್ಷೆಯ ಪ್ರಕಾರ ಸುಮಾರು 51% ವಿಜ್ಞಾನಿಗಳು ನಮ್ಮ ಊಹೆಗೆ ನಿಲುಕದ ಒಂದು ಶಕ್ತಿ ಈ ಪ್ರಪಂಚದಲ್ಲಿ ಇದೆ ಎಂದು ನಂಬುತ್ತಾರೆ. 33% ವಿಜ್ಞಾನಿಗಳು ದೇವರನ್ನು ನಂಬುತ್ತೇವೆ ಎಂದು ಹೇಳಿದ್ದಾರೆ. ಆದರೆ 18% ವಿಜ್ಞಾನಿಗಳು ಈ ಬ್ರಹ್ಮಾಂಡದಲ್ಲಿ ಒಂದು ರೀತಿಯ ಸಾರ್ವತ್ರಿಕ ಚೇತನ ಇದೆ ಎಂದು ನಂಬುತ್ತೇವೆ ಎಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಈ ಸಮೀಕ್ಷೆಯು ಇಡೀ ಪ್ರಪಂಚದ ವಿಜ್ಞಾನಿಗಳ ಅಭಿಪ್ರಾಯವನ್ನು ಒಳಗೊಂಡಿಲ್ಲ. ಕೇವಲ ಅಮೆರಿಕನ್ ವಿಜ್ಞಾನಿಗಳು ದೇವರ ಕುರಿತು ಹಂಚಿಕೊಂಡಿರುವ ಅಭಿಪ್ರಾಯವಾಗಿದೆ. ಈ ಸಂಸ್ಥೆ ನಡೆಸಿದ ಸಮೀಕ್ಷೆಯಲ್ಲಿ ಸಾಮಾನ್ಯ ಜನರಿಗೆ ಹೋಲಿಸಿದರೆ ವಿಜ್ಞಾನಿಗಳು ಅತ್ಯಂತ ಕಡಿಮೆ ಧಾರ್ಮಿಕ ನಂಬಿಕೆ ಹೊಂದಿದ್ದಾರೆ. ಸಾಮಾನ್ಯ ಜನರಲ್ಲಿ 75% ಜನರು ದೇವರನ್ನು ನಂಬುತ್ತಾರೆ ಎಂದು ಅಂದಾಜಿಸಿದೆ. ವಿಜ್ಞಾನಿಗಳಲ್ಲಿ ಧಾರ್ಮಿಕ ನಂಬಿಕೆಯ ಪ್ರಮಾಣವು ಕಾಲ ಕಳೆದಂತೆ ಕ್ಷೀಣಿಸುತ್ತಿದೆ ಎಂದು ಕೆಲವು ಅಧ್ಯಯನಗಳಿಂದ ಸಾಬೀತಾಗಿದೆ. ಉದಾಹರಣೆ ನೀಡುವುದಾದರೆ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಕೇವಲ 7% ವಿಜ್ಞಾನಿಗಳು 1998ರಲ್ಲಿ ವೈಯಕ್ತಿಕ ದೇವರನ್ನು, ಅಂದರೆ ಧರ್ಮಗ್ರಂಥಗಳಲ್ಲಿ ಹೇಳಲಾಗಿರುವ ದೇವರನ್ನು ನಂಬುತ್ತಿದ್ದರು ಎಂದು ಹೇಳಿತ್ತು. ದೇವರ ಕುರಿತು ನೀವೇನು ಹೇಳುತ್ತೀರಿ ಎಂದು ಭಾರತೀಯ ವಿಜ್ಞಾನಿಗಳನ್ನು ಕೇಳಿದಾಗ 2015ರ ಅಧ್ಯಯನವು 73% ವಿಜ್ಞಾನಿಗಳು ಕಾಸ್ಮಿಕ್ ಶಕ್ತಿಯನ್ನು ನಂಬಿದ್ದರೆ 23% ವಿಜ್ಞಾನಿಗಳು ನಾಸ್ತಿಕರಾಗಿದ್ದರು. ಉಳಿದವರು ಈ ಬಗ್ಗೆ ಹೇಳಲು ಇಚ್ಛಿಸಲಿಲ್ಲ. ನೊಬೆಲ್ ಪ್ರಶಸ್ತಿ ವಿಜೇತ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಅವರು ಕೆಲವೊಮ್ಮೆ ನಾಸ್ತಿಕರಂತೆ ವರ್ತಿಸಿದ್ದರು. ಎಪಿಜೆ ಅಬ್ದುಲ್ ಕಲಾಂ, ಸಿ.ವಿ. ರಾಮನ್, ಸತೀಶ್ ಧವನ್ ಆಸ್ತಿಕ ವಿಜ್ಞಾನಿಗಳಾಗಿದ್ದರು. ವಾಸ್ತವದಲ್ಲಿ ಯಾವ ವಿಜ್ಞಾನಿಯೂ ಸಹ ದೇವರ ಅಸ್ತಿತ್ವ ನಿಜವೇ ಎಂದು ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಮೂಲಕ ಸಾಬೀತುಪಡಿಸುವ ಗೋಜಿಗೆ ಹೋಗಲಿಲ್ಲ.
ದೇವರು ಇದ್ದಾನೆ ಅಥವಾ ಇಲ್ಲ ಎಂದು ವೈಜ್ಞಾನಿಕ ಪ್ರಯೋಗಗಳ ಮೂಲಕ ಸಾಬೀತುಪಡಿಸುವುದು ಇಲ್ಲಿಯವರೆಗಿನ ಯಾವ ವೈಜ್ಞಾನಿಕ ಸಂಶೋಧನೆಗಳ ಮತ್ತು ವಿಜ್ಞಾನಿಗಳ ಮುಖ್ಯ ಉದ್ದೇಶ ಆಗಿರಲಿಲ್ಲ. ಆದರೆ ವಿಜ್ಞಾನಿಗಳು ದೇವರ ಕುರಿತು ತಮ್ಮದೇ ಆದ ನಂಬಿಕೆಯನ್ನು ಹೊಂದಿದ್ದರು. ವಿಜ್ಞಾನವು ನೈಸರ್ಗಿಕ ವಿಜ್ಞಾನವಾಗಿದೆ. ಇದರಲ್ಲಿ ಬರುವ ಫಲಿತಾಂಶವನ್ನು ಅಳೆಯಬಹುದು. ಆದರೆ ದೇವರು ಅಲೌಕಿಕ ಅಸ್ತಿತ್ವವಾಗಿದೆ, ಅಂದರೆ ನೈಸರ್ಗಿಕ ಪ್ರಪಂಚದ ಹೊರಗೆ ಇದೆ. ಅಂದರೆ ಲೌಕಿಕ ನಿಯಮಗಳಿಗೆ ದೇವರು ಒಳಪಡುವುದಿಲ್ಲ. ವೈಜ್ಞಾನಿಕ ಪ್ರಯೋಗಗಳಿಂದ ದೇವರ ಅಸ್ತಿತ್ವವನ್ನು ಸಾಬೀತುಪಡಿಸುವ ಅಥವಾ ದೇವರೇ ಇಲ್ಲ ಎಂದು ಹೇಳುವುದು ಸಾಧ್ಯವಿಲ್ಲ. ಕೆಲವು ವಿಷಯಗಳು ವಿಜ್ಞಾನದ ಪರಿಧಿಯಿಂದ ಹೊರಗಿದೆ ಎಂಬುದು ವಿಜ್ಞಾನಿಗಳ ಪ್ರಬಲ ವಾದವಾಗಿತ್ತು. ಆದರೆ ದೇವರ ಅಸ್ತಿತ್ವದ ಬಗ್ಗೆ ಹೇಳುವಾಗ ವಿಜ್ಞಾನ ಮತ್ತು ಧರ್ಮ ಕೆಲವು ವಿಷಯಗಳಲ್ಲಿ ಒಂದೇ ರೀತಿಯ ಪ್ರಶ್ನೆಯನ್ನು ಹಾಕಿಕೊಳ್ಳುತ್ತದೆ. ಆದರೆ ಇದರ ಉತ್ತರ ವಿಜ್ಞಾನ ಮತ್ತು ಧಾರ್ಮಿಕ ದೃಷ್ಟಿಕೋನದಲ್ಲಿ ಬೇರೆ ಬೇರೆಯಾಗಿರಬಹುದು. ಉದಾಹರಣೆಗೆ, ಬ್ರಹ್ಮಾಂಡದ ಮೂಲದ ಬಗ್ಗೆ ವಿಜ್ಞಾನವು ಬಿಗ್ ಬ್ಯಾಂಗ್ ಸಿದ್ಧಾಂತ ವಿವರಣೆ ನೀಡಿದರೆ, ಧರ್ಮವು ಬ್ರಹ್ಮಾಂಡವು ದೇವರ ಸೃಷ್ಟಿ ಎಂದು ಹೇಳುತ್ತದೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.